ಗೀತಾ ಮಹಾತ್ಮೆ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ಬಂಧು ಮೋಹದಿಂದ ವ್ಯಾಕುಲಚಿತ್ತನಾಗಿ ತನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ದಿಕ್ಕುಗಾಣದೆ ಕುಳಿತಿದ್ದಾನೆ. ಆಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನನ್ನು ನೆಪವಾಗಿಟ್ಟುಕೊಂಡು ಇಡೀ ಮನುಕುಲಕ್ಕೆ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಲು ಭಗವದ್ಗೀತೆಯನ್ನು ಬೋಧಿಸುತ್ತಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಕರ್ಮ ಮಾಡುವುದಕ್ಕಷ್ಟೇ ನಿನಗೆ ಅಧಿಕಾರ ಇರುವುದು. ಎಂದಿಗೂ ಫಲಗಳಲ್ಲಿ ಬಯಕೆ ಉಂಟಾಗದಿರಲಿ. ಕರ್ಮದ ಫಲಗಳು ನಿನ್ನ ಉದ್ದೇಶವಾಗದಿರಲಿ. ಹಾಗೆಂದು ಕರ್ಮವನ್ನು ಬಿಡುವುದರಲ್ಲಿ ನಿನಗೆ ಪ್ರೀತಿಯಾಗದೇ ಇರಲಿ. ಇದು ಭಗವಂತನ ಬೋಧನೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ನಮ್ಮ ಕರ್ತವ್ಯವನ್ನು ಮಾಡಲು ನಮಗೆ ಹಕ್ಕಿದೆ, ಆದರೆ ಫಲಿತಾಂಶಗಳ ಮೇಲೆ ಇಲ್ಲ ಎಂದು ಹೇಳುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ, ಅರ್ಥಾತ್ ನಮ್ಮೆಲ್ಲರಿಗೆ ಸತ್ಕಾರ್ಯಗಳನ್ನು ಮಾಡುವಾಗ ಫಲಿತಾಂಶದ ಮೇಲೆ ಗಮನ ಹರಿಸುವುದನ್ನು ಬಿಟ್ಟು ಕಾರ್ಯವನ್ನು ಮುನ್ನಡೆಸುವುದರ ಬಗ್ಗೆ ಮಾತ್ರ ಗಮನ ಹರಿಸಬೇಕೆಂದು ವಿವರಿಸಿದ್ದಾನೆ. ಯಾವಾಗ ನಾವು ಕರ್ಮಫಲಗಳ ಆಕಾಂಕ್ಷೆ ಇಡುತ್ತೇವೋ ಆವಾಗ ಕೆಲಸದ ಗುಣಮಟ್ಟ ಕಡಿಮೆಯಾಗುತ್ತದೆ. ಫಲಿತಾಂಶಗಳ ಬಗ್ಗೆ ಚಿಂತಿಸದಿದ್ದಾಗ ನಾವು ನಮ್ಮ ಪ್ರಯತ್ನಗಳ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬಹುದು ಮತ್ತು ಮೊದಲಿಗಿಂತ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಎಂದು ಹೇಳಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಗೀತಜ್ಞಾನ ಯಜ್ಞದಲ್ಲಿ ಪ್ರತಿಫಲಕ್ಕಾಗಿ ಚಿಂತಿಸದೆ ಸೇವಾ ಕಾರ್ಯದಲ್ಲಿ ಕೈಜೋಡಿಸೋಣ. ಹರಿ ಓಂ.